ಇವರು ನಮ್ಮ ದೊಡ್ಡಮ್ಮ ಊರಿಂದ ಬಂದಿದ್ದಾರೆ. ಅಮ್ಮ ನೀನು ಎಷ್ಟು ವರ್ಷದಿಂದ ಗೆಜ್ಜೆ ವಸ್ತ್ರ ಮಾಡ್ತಾ ಇದೆಯಾ? 12ನೇ ವರ್ಷದಿಂದ ಮಾಡ್ತಾ ಇದ್ದೀನಿ. 3 ವರ್ಷದಿಂದ. ಅದು ಒಂದು ತಾಯಿ ಮಕ್ಕಳನ್ನ ಅಗಲಿಸ್ದಂಗಾಗುತ್ತೆ. ಅದಕ್ಕೆ ಇವರು ನಮ್ಮ ದೊಡ್ಡಮ್ಮ ಊರಿಂದ ಬಂದಿದ್ದಾರೆ. ಸೊ ಇವಾಗ ಶ್ರಾವಣ ಮಾಸ ಇರೋದ್ರಿಂದ ಎಲ್ಲರಿಗೂ ಗೊತ್ತು ಹಬ್ಬದ ತಯಾರಿಗಳು ನಡೀತಾ ಇದೆ. ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ಹಬ್ಬಕ್ಕೆ ಬೇಕಾದಂತಹ ಗೆಜ್ಜೆ ವಸ್ತ್ರನ ಇವರು ನನಗೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅಮ್ಮ ನೀನು ಎಷ್ಟು ವರ್ಷದಿಂದ ಗೆಜ್ಜೆ ವಸ್ತ್ರ ಮಾಡ್ತಾ ಇದೀಯಾ? 12ನೇ ವರ್ಷದಿಂದನೂ ಮಾಡ್ತಾ ಇದ್ದಾರೆ. 13 ವರ್ಷದಿಂದನೂ. ನೋಡಿ, ಅವ್ರಿಗೆ 12 ವರ್ಷ ವಯಸ್ಸಾದಾಗಿಂದನೂ ಅವ್ರು ಮಾಡ್ತಾ ಇದ್ದಾರೆ. ನೀನ್ ಯಾರಿಂದ ನೋಡಿ ಕಲ್ತೆ ಇದನ್ನ ಮಾಡೋದು? ಹೇಗೆ ಕಲ್ತೆ? ಅಜ್ಜಿ, ತಾಯಿ. ಇದ್ರ ಪ್ರಾಮುಖ್ಯತೆ ಏನು? ಇದು ಗೆಜ್ಜೆ ವಸ್ತ್ರ ಮಾಡಿದ್ರೆ ಇದನ್ನ ಈ ತರ ಹಿಂಜಿ ಇದನ್ನೆಲ್ಲ ಮಾಡಿ ಒಂದು ನಾಗಪ್ಪಗೆ ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹಾಕಿದ್ರೆ ಅದು ಒಂದು ಶ್ರೇಷ್ಠವಾದ ಹಬ್ಬ ಅನ್ನಿಸ್ಕೊಂತದೆ ಅಂತ. ಸರಿನಾ? ಇದಕ್ಕೆ ಗೆಜ್ಜೆ ವಸ್ತ್ರ ಹಾಗೂ ಆಮೇಲೆ ಇನ್ನೊಂದು ಕೊಕ್ಕೋ ಬತ್ತಿ ಅಂತಾರೆ. ಗೆಜ್ಜೆ ವಸ್ತ್ರ ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನಾಗಪ್ಪಗೆ ಹಾಕ್ತಾರೆ, ವರಮಹಾಲಕ್ಷ್ಮಿಗೆ ಹಾಕ್ತಾರೆ, ಮಂಗಳ ಗೌರಿಗೂ ಹಾಕ್ತಾರೆ, ಗಣೇಶಿಗೂ ಹಾಕ್ತಾರೆ. 5 ಅಡಿ 9 ಅನುಸಾರ ಇದು ಹತ್ತಿ ಬಿಡಿಸಿ ಬೀಜದಿಂದ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಇನ್ನೂ ಹಿಂಗೆ ಬಿಲ್ಲಿಂದ ಹೊಡ್ಕೊಂಡು ಇದನ್ನು ಎಲ್ಲ ಸ್ಪಾಂಜ್ ಥರ ಮಾಡ್ಕೊಂಡು ಇದ್ರ ಎಳೆನೆಲ್ಲ ಹಿಂಗೆ ಇದನ್ನು ಮಾಡ್ಕೊಂಡು ನಯಸ್ಸಾಗಿ ಚೆಂದ ಮಾಡಿದರೆ ತುಂಬ ಚೆಂದ ಕಾಣುತ್ತೆ. ಅದೇ ಹಬ್ಬಕ್ಕೆ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಈ ಹತ್ತಿ ಬಿಡಿಸುವಾಗ ಇದಕ್ಕೂ ಒಂದು ಕ್ರಮ ಇದೆ. ಸೋಮವಾರ ಅಮಾವಾಸ್ಯೆ ದಿವಸ ಇದನ್ನು ಬೀಜನೂ ಹತ್ತಿನೂ ಬೇರೆ ಮಾಡಬಾರ್ದು. ಅದು ಒಂದು ತಾಯಿ ಮಕ್ಕಳನ್ನ ಅಗಲಿಸ್ದಂಗಾಗುತ್ತೆ. ಅದಕ್ಕೆ ಸಾಯಂಕಾಲದ ಹೊತ್ತು ಅದನ್ನು ಬಿಡಿಸ್ಬಾರ್ದು. ಬಿಡದೆ ಮಧ್ಯಾಹ್ನದ ಹೊತ್ತು, ಬೆಳಗಿನ ಹೊತ್ತು ಹತ್ತಿಯಿಂದ ಬೀಜ ಹೊರಪಡಿಸ್ಬೋದು. ಸೋಮವಾರ ಬಿಡಿಸ್ಬಾರ್ದು, ಅಮಾವಾಸ್ಯೆ ಬಿಡಿಸ್ಬಾರ್ದು, ಸಾಯಂಕಾಲದ ಹೊತ್ತು ಬಿಡಿಸ್ಬಾರ್ದು. ಇದನ್ನು ರಾತ್ರಿ ಹೊತ್ತು ಬೀಜದಿಂದ ಇದನ್ನು ಬೇರೆ ಬೇರೆ ಮಾಡಬಾರ್ದು. ಇದು ತಾಯಿ ಮಕ್ಕಳನ್ನ ಅಗಲಿಸ್ದಂಗೆ ಅಂತ ಹೇಳಿ ಇದೊಂದು ಶಾಸ್ತ್ರ ಇದೆ ಪುರಾತನ ಕಾಲದಿಂದನೂ. ಅದರಿಂದ ಬಿಡದಿಂದ ಬಿಡಿಸ್ಕೊಂಡು ಇದನ್ನೆಲ್ಲ ಶುದ್ಧತೆ ಮಾಡ್ಕೊಂಡು ಶ್ರಾವಣಕ್ಕೆ ರೆಡಿ ಮಾಡ್ಕೊತಾರೆ. ಇದನ್ನೆಲ್ಲ ಮಾಡಿ ಬಳ್ಳಿ ಮಾಡಿ ಗೆಜ್ಜೆ ವಸ್ತ್ರ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಹತ್ತಿನ ಹೇಗೆ ಸೆಲೆಕ್ಟ್ ಮಾಡ್ತೀರಾ? ಯಾವ್ದು ಚೆನ್ನಾಗಿ ಏನು ಅಂತ ಗೊತ್ತಾಗುತ್ತೆ? ಇದು ನಮ್ಮ ಜಮೀನಲ್ಲೇ ನಮ್ಮ ಕಡೆ ಬೆಳೆಯುತ್ತೆ. ನಾವು ಇದು ಮೂರು ಥರ ಹತ್ತಿ ಬೆಳೀತಾರೆ. ಒಂದು ಸಣ್ಣ ಹತ್ತಿ, ಒಂದು ಜೈದಾರ್ ಹತ್ತಿ, ಒಂದು ದೊಡ್ಡ ಹತ್ತಿ ಅಂತ. ಇದು ಜೈದಾರ್ ಹತ್ತಿ ಅಂತ ಬರುತ್ತೆ. ಅದು ತುಂಬ ಥಿಕ್ನೆಸ್ ಆಗಿರುತ್ತೆ. ಅದು ಎಳೆನೂ ಇರುತ್ತೆ. ಮಾಡಿದರೆ ಚೆನ್ನಾಗಿ ದೀಪನೂ ಉರಿಯುತ್ತೆ. ಎಳೆಯಿಂದ ನಾವು ಹೆಂಗೆ ಹಿಂಜಿ ಮಾಡುತ್ತೆ ಆ ಥರ ಬರುತ್ತೆ. ಜೈದಾರ್ ಅಂತ ಫೇಮಸ್. ಅದು ನಾವು ಜಮೀನಲ್ಲೇ ಬೆಳೀತಿದ್ವಿ. ನಮ್ಮ ಜಮೀನಲ್ಲೇ ನಾವು ಕಲೆಕ್ಟ್ ಮಾಡ್ಕೊಂಡು ಇವನ್ನೆಲ್ಲ ಮಾಡಿ ದೇವರಿಗೆ. ನಿಮ್ ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿತ್ತು. ನೀವು ನಿಮ್ದೇ ಹೊಲದಲ್ಲಿ ಬೆಳೆದಂತ ಹತ್ತಿನ ಕಿತ್ಕೊಂಡ್ಬಂದು ಬಿಸಿಲಲ್ಲಿಟ್ಟು ಅದನ್ನ ಚೆನ್ನಾಗಿ ಒಣಗಿಸಿ ಹಿಂಜಿ ಬೀಜ ಸಪರೇಟ್ ಮಾಡಿ ಕೈಯಲ್ಲಿ ಮಾಡೋದು ಶ್ರೇಷ್ಠ. ಆದ್ರೆ ಇವಾಗೆಲ್ಲ ರೆಡಿಮೇಡ್ ಕಾಲ ಆಗೋಗಿದೆ. ಅವ್ರಿಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀಯಮ್ಮ? ಆದಷ್ಟು ರೆಡಿಮೇಡ್ ಮಾಡೋದ್ಕಿಂತ ನಾವು ಭಕ್ತಿಯಿಂದ ಎಲ್ಲಾದ್ರೂ ಅದನ್ನ ಹತ್ತಿ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಕೈಯಾರ ಒಂದು 5 ಬತ್ತಿ ಮಾಡಿ ತುಪ್ಪದಲ್ಲಿ ಬೆಳಗ್ಗೆ ನಮ್ಗೆ ಇನ್ನೂ ಒಂದು ಒಳ್ಳೆ. ಹೌದು, ವರ್ಷಕ್ಕೆ ಒಂದ್ಸಲ ಒಂದು ಶ್ರಾವಣ ಮಾಸದಲ್ಲಿ ಒಂದು ನಾಗಪ್ಪ ಗೆಜ್ಜೆ ವಸ್ತ್ರ, ಒಂದು 5 ಕಡಲೆ ಬತ್ತಿ, ವರಮಹಾಲಕ್ಷ್ಮಿ ಬೆಳಗ್ಗೆ ಇದ್ದದ್ದು ನಮ್ದು ಕಷ್ಟದಿಂದ ಬೆಳಕು ಚೆಂದಾಗಿ ನಮ್ಮ ಕತ್ತಲಿಂದ ನಾವು ಬೆಳಗ್ಗೆ ಮತ್ತೆ ನಮ್ಮ ಇದು ಎಲ್ಲ ಚಂದ ಹೆಂಗ್ ಬೆಳಗುತ್ತೆ ಆ ತರ ನಮ್ಮ ಮನೆತನನು ಬೆಳಗುತ್ತೆ. ಆದಷ್ಟು ಮನೆಯಲ್ಲಿ ಮಾಡಿ ಬೆಳೆದು ಇನ್ನೂ ಬಹಳ ಒಳ್ಳೆಯದು. ಇದನ್ನ ನಾವು ನಮ್ಮ ಮುಂದಿನ ಪೀಳಿಗೆವರೆಗೂ ಹೇಳ್ಕೊಡ್ಬೇಕು. ಅಲ್ಲಿಗೆ ಆ ಸಂತತಿ ನಿಂತ್ರೆ ಗೊತ್ತಾಗಲ್ಲ. ಈಗಿನ ಮಕ್ಳಿಗೂ ಇದ್ರ ಪರಿಚಯ ಇರೋದಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಮನೇಲಿ ಹಿರಿಯರು ಅಥವಾ ಅಜ್ಜಿದಿರು ಅವ್ರ ಕೆಲ್ಸನೇ ಇದಾಗ್ತಾ ಇತ್ತು. ಆದ್ರೆ ಈಗ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟು ಯಾರಿಗೂ ಇದು ಗೊತ್ತಿಲ್ಲ. ಪೂಜೆ ಅಂದ್ರೆ ಹಬ್ಬ ಅಂದ್ರೆ ಗ್ರಂಥಿಗೆ ಅಂಗಡಿ ಹೋಗೋದು, ಸಾಮಾನ್ ತರೋದು, ಆ ತರ ಆಗಿದೆ. ಈ ರೀತಿ ಮಾಡಿದಾಗ ಇನ್ವಾಲ್ವ್ಮೆಂಟ್ ಇರುತ್ತೆ, ಎಲ್ಲಿಂದ ಉಳಿಯುತ್ತೆ. ಜೊತೆಗೆ ನಮಗೆ ಅದು ಪರ್ಫೆಕ್ಟ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಕೈಯಲ್ಲಿ ಮಾಡಿದ್ದು ಅನ್ನೋ ಒಂದು ಶ್ರೇಷ್ಠತೆ ನಮಗೆ ಇದ್ದೇ ಇರುತ್ತೆ.
ಹೌದು, ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಇನ್ಮೇಲೆ ಪ್ರತಿ ಸಲ ಹಬ್ಬಕ್ಕೆ ಮನೆಯಲ್ಲೇ ಆದಷ್ಟು ತಯಾರಿಗಳನ್ನ ನಾವು ನಡೆಸ್ಕೊಳ್ಳೋಣ ಅಂತ ಹೇಳ್ತೀನಿ. ಇದನ್ನು ತಯಾರಿಸಿದ ನಂತರ ಹೀಗೆ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಕಡೆ ಅರಿಶಿನ ಮತ್ತೊಂದು ಪಕ್ಕದಲ್ಲಿ ಕುಂಕುಮನ ಹಚ್ತಾ ಹೋಗ್ತಾರೆ. ಇವಾಗ ನಮ್ಮ ಗೆಜ್ಜೆ ವಸ್ತ್ರ ಸಿದ್ಧ ಆಗಿದೆ. ಇದನ್ನು ನಾವು ಹೆಣ್ದೇವ್ರಿಗೆ ಮಾತ್ರ ಹೀಗೆ ಹಾಕ್ತೀವಿ. ಶಿವನಿಗೆ ಹಾಕುವಾಗ ಅದಕ್ಕೆ ನಾವು ಅರಿಶಿನ ಕುಂಕುಮ ಹಾಕೋದಿಲ್ಲ. ಹಾಗೆ ನಿಮಗೆ ಬಹು ಮುಖ್ಯವಾದ ಟಿಪ್ ಕೂಡ ನೋಡ್ಬೋದು. ಸೊ ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ಅದು ತುಂಬಾ ಶೈನಿಂಗ್ ಇರುತ್ತೆ, ಹಾಗೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇದು ಒಂದು ಟಿಪ್ ನಂಗೆ ನಿಜ ಗೊತ್ತೇ ಇರಲಿಲ್ಲ. ಸ್ವಲ್ಪ ಎಣ್ಣೆ ಯೂಸ್ ಮಾಡಿ ಅಥವಾ ತುಪ್ಪ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ದೊಡ್ಡಮ್ಮ ಹೇಳಿದ್ರು. ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಗೆಜ್ಜೆ ವಸ್ತ್ರ, ಕಡಲೆ ಬತ್ತಿ ಹೇಗೆ ಮಾಡೋದು, ಹಾಗೆ ಅದರ ಯಾವ ಥರದ ಹತ್ತಿ ಯೂಸ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವತ್ತು ಮಾಡಬಾರ್ದು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಹೀಗೆ ನನ್ನ ವಿಡಿಯೋಗಳಲ್ಲಿ ನಿಮಗೆ ಹಳೆ ಕಾಲದ ಸಂಪ್ರದಾಯಗಳನ್ನ ಪರಿಚಯಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಮುಂದಿನ ವಿಡಿಯೋಗಳನ್ನ ನೋಡಿ. ಇದ್ರ ನಂತರ ಅದೇ ಕಡಲೆ ಬತ್ತಿ ಹೇಗೆ ಅಂತ ಎಲ್ಲರೂ ಎಷ್ಟೊಂದು ಜನ ಹೇಳ್ತಾರೆ ಸರಿಯಾಗಿ ಉರಿಯೋದಿಲ್ಲ, ಕೆಳಗಡೆ ಹಾಗೆ ಉಳಿದ್ಬಿಡುತ್ತೆ ಅಂತ. ಬಟ್ ನಮಗೆ ದೊಡ್ಡಮ್ಮ ಮಾಡಿಕೊಡೋ ಕಡಲೆ ಬತ್ತಿ ಸಂಪೂರ್ಣವಾಗಿ ಹುರಿದು ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ನಾನು ಕೂಡ ಅವ್ರಿಗೆ ಹೇಳಿದೆ. ಸೊ ಅವ್ರು ಮಾಡಿಕೊಟ್ಟಿದ್ದಾರೆ. ನಿಮಗೆ ಮುಂದಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಜೊತೆಗೆ ಇಲ್ಲಿ ಗಣೇಶನ ಹಬ್ಬಕ್ಕೆ 21 ಈ ರೀತಿ 21 ಅವ್ರ ಯಥಾಶಕ್ತಿ ಅನುಸಾರವಾಗಿ ಈ ಥರ ಮಾಡಿ ತುಪ್ಪದಲ್ಲಿ ನೆನೆಸಿ ಇಟ್ಟು ಅದನ್ನು ಹಚ್ತಾರೆ. ನೋಡಿ ಅವ್ರ ಕೈ ಎಷ್ಟು ಬೇಗ ಅದನ್ನು ಮಾಡ್ತಾರೆ. ನಾನು ಯಾವುದೇ ಸ್ಪೀಡ್ ಮೋಷನ್ ಹಾಕಿಲ್ಲ, ಆದರೂ ಎಷ್ಟು ಬೇಗ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನನಗೆ ನೀವು ನೋಡ್ಬೋದು, ಇದು ಶಿವನಿಗೆ ಬಣ್ಣ ಅರಿಶಿನ ಕುಂಕುಮ ಹಚ್ಚದೇ ಇರೋದು, ಇದು ಲಕ್ಷ್ಮಿಗೆ, ನಾಗಪ್ಪನಿಗೆ. ಧನ್ಯವಾದಗಳು.